ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರಾತ್ರಿ ಮಲಗಿದ್ದು ಸ್ವಲ್ಪ ಲೇಟ್ ಆದ್ದರಿಂದ ಬೆಳಿಗ್ಗೆ ನಾನು ಸ್ವಲ್ಪ ಲೇಟಾಗಿದ್ದೆ. ಆಲ್ಮೋಸ್ಟ್ 8:15 ಆಗಿತ್ತು. ಸೊ ತುಂಬ ಟೈಮ್ ಆಗಿದೆ ಆಲ್ರೆಡಿ. ಸೊ ತಡ ಮಾಡ್ದೇನೆ ಬೇಗ ಫ್ರೆಶ್ ಅಪ್ ಆಗಿ ಮಾರ್ಕೆಟಿಂದ ಏನಾದ್ರು ತರಬೇಕಂತ ನಮ್ಮ ಅಮ್ಮಂಗೆ ಕೇಳಿದೆ. ಸೊ ಹಾಲು ತಗೊಬಾ ಅಂತ ಅಂದರು. ಹಾಲು ತಗೊಬಂದೆ. ಇನ್ನೇನು ಟೈಮ್ 9 ಗಂಟೆ ಹತ್ತತ್ರ ಆಗಿದೆ. ಸೊ ಅದರಿಂದ ತಿಂಡಿ ಮಾಡ್ಕೊಂಡು ಒಟ್ಟಿಗೆ ಓದೋಣ ಅಂತ ಮೊದಲು ತಿಂಡಿ ಮಾಡಿಕೊಂಡು ಒಂದು ಮಾಕ್ ಟೆಸ್ಟ್ ತೊಗೋಬೇಕಾಗಿತ್ತು ರೀಸನಿಂಗು. ಅದರಿಂದ ಸ್ಟಾರ್ಟ್ ಮಾಡ್ತೀನಿ ಈಗ. ಸೊ ಈ ಮಾಕ್ ಟೆಸ್ಟ್ ಮುಗೀತು. ಸೊ ಇದರಲ್ಲಿ ನೋಡೋದಾದರೆ ಅಟೆಂಪ್ಟು 28 ಅಟೆಂಡ್ ಮಾಡಿದ್ದೀನಿ. ಮಾರ್ಕ್ಸು 29.1 ಬಂದಿದೆ. ರಾಂಗು 3 ರಾಂಗ್ ಆಗಿದೆ ಟೋಟಲಿ. ಆ್ಯಕ್ಚುಲಿ ಇದು ಮೈ ಸೆಕೆಂಡ್ ಅಟೆಂಪ್ಟು. ಮೊದಲನೇ ಅಟೆಂಪ್ಟ್ಗಿಂತ ಸೆಕೆಂಡ್ ಅಟೆಂಪ್ಟು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಸೊ ಜಾಸ್ತಿ ಅಟೆಂಪ್ಟ್ ಕೂಡ ಮಾಡಿದ್ದೀನಿ. ಸೊ ಇದನ್ನು ಈಗ ಅನಾಲಿಸಿಸ್ ಮಾಡ್ತೀನಿ ಈಗ. ಅನಾಲಿಸಿಸ್ ಕೂಡ ಮುಗೀತು. ಸೊ ಈಗ ನಾನು ನೆಕ್ಸ್ಟು ಕರೆಂಟ್ ಅಫೇರ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕರೆಂಟ್ ಅಫೇರ್ಸು ನೆಕ್ಸ್ಟ್ ಡೇ ಓದೋಕ್ಕಿಂತ ಮೊದಲು ಪ್ರೀವಿಯಸ್ ಡೇಸ್ ಸ್ವಲ್ಪ ರಿವೈಸ್ ಮಾಡಿಕೊಂಡು ನೆಕ್ಸ್ಟ್ ಡೇ ಕರೆಂಟ್ ಅಫೇರ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಟೈಮ್ ಆಲ್ಮೋಸ್ಟ್ 2:15 ಆಯ್ತಾ ಬಂತು. ಇನ್ನೂ ಕರೆಂಟ್ ಅಫೇರ್ಸು ಇನ್ನೂ ಎರಡು ಕ್ಲಾಸ್ ಇತ್ತು. ಸೊ ಈಗ ಸ್ವಲ್ಪ ನಾನು ಬ್ರೇಕ್ ತೊಗೊಂಡು ಊಟ ಮಾಡ್ಕೋತೀನಿ. ಊಟ ಮಾಡಿಕೊಂಡು ಹೊರಗಡೆ ನೋಡಿದಾಗ ಯಾರೂ ಇರ್ತಿಲ್ಲ. ಸೊ ಹಾಗೆ ಒಂದು ರೌಂಡ್ ಹೋಗಿ ಮತ್ತೆ ನಾನು ಓದೋಕ್ಕೆ ಕೂತ್ಕೋತೀನಿ. ಕರೆಂಟ್ ಅಫೇರ್ಸ್ ಈಗ ಮುಗೀತು. ಟೈಮ್ ಈಗ 3:45 ಆಗಿದೆ. ಸೊ ನಾನು ಈಗ ಸ್ವಲ್ಪ ವರ್ಕ್ಗೆ ಹೋಗ್ತಿದ್ದೀನಿ. ಟೈಮ್ ಮುಗಿಸಿ ಬರೋಷ್ಟರಲ್ಲಿ 8 ಗಂಟೆ ಆಗಿದೆ. ಸೊ ಈಗ ನಾನು SBI ಕ್ಲರ್ಕ್ ಒಂದು ಫುಲ್ ಲೆಂತಿ ಮಾಕ್ ಟೆಸ್ಟ್ ತೊಗೋತಾ ಇದ್ದೀನಿ. ಓಕೆ, ಫೈನಲಿ ಫುಲ್ ಲೆಂತಿ ಮಾಕ್ ಟೆಸ್ಟ್ ಮುಗೀತು. ಈಗ ಟೈಮ್ ನೋಡೋದಾದರೆ 10:45 ಆಗಿದೆ. ಸೊ ಈ ಮಾಕ್ ಟೆಸ್ಟು ಅಷ್ಟೊಂದು ಚೆನ್ನಾಗೇನು ಮಾಡಿಲ್ಲ ನಾನು. ಇದರ ಅನಾಲಿಸಿಸ್ ಬಂದು ಟೋಟಲ್ ಅಟೆಂಪ್ಟು 59 ಮಾಡಿದ್ದೀನಿ. 17 ರಾಂಗ್ ಆಗಿದೆ. ಸ್ಕೋರ್ ಬಂದು 39.65 ಆಗಿದೆ. ಈ ಮಾಕಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದ್ದು GK. ಯಾಕಂದರೆ ನಾನು ಪ್ರತಿ ಸಲ GK 6-7 ತೊಗೋತಿದ್ದೆ. ಈ ಸಲ 19 ಅಟೆಂಡ್ ಮಾಡಿದ್ದೀನಿ. 4 ರಾಂಗ್ ಆಗಿದೆ, 15 ಕರೆಕ್ಟ್ ಆಗಿದೆ. ಅದೊಂದು ಖುಷಿ ಆಯಿತು. ನೋಡ್ತಿರ್ಬೋದು ನೀವು ಇಲ್ಲಿ 3 ರಾಂಗ್, 3 + 1 4 ರಾಂಗು ಇನ್ 15 ರೈಟ್ ಆಗಿದೆ. ಇಂಗ್ಲೀಷು ಟೋಟಲ್ ಅಟೆಂಪ್ಟು 17 ಆಗಿದೆ. 6 ರಾಂಗು, 11 ಕರೆಕ್ಟ್ ಆಗಿದೆ. ಕ್ವಾಂಟ್ ಬಂದು 11 ಅಟೆಂಡ್ ಮಾಡಿದ್ದೀನಿ. 5 ರಾಂಗು, 6 ಕರೆಕ್ಟ್ ಆಗಿದೆ. ಇನ್ನು ರೀಸನಿಂಗು 12 ಮಾಡಿದ್ದೀನಿ. 2 ರಾಂಗು, 10 ಕರೆಕ್ಟ್ ಆಗಿದೆ. ಈ ಮಾಕ್ ಟೆಸ್ಟು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ. ಈ ಮಾಕಲ್ಲಿ ಯಾವುದನ್ನ ಅಟೆಂಡ್ ಮಾಡಿಲ್ಲ. ಅದರ ಮೇಲೆ ಯಾವುದೇ ರಾಂಗ್ ಆಗಿದೆ ಅದರ ಮೇಲೆ ವರ್ಕ್ ಮಾಡಿ ಅದನ್ನ ಇಂಪ್ರೂವ್ ಮಾಡ್ಕೋತೀನಿ. ಸೊ ಇದೇ ಮಾಕ್ ಟೆಸ್ಟ್ನ 2-3 ಡೇಸ್ 2-3 ದಿನ ಬಿಟ್ಕೊಂಡು ಮತ್ತೆ ರೀಅಟೆಂಡ್ ಮಾಡ್ತೀನಿ. ಸೊ ಅಂತ ಹೇಳ್ತಾ, ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು.